ಲೈಕ್ ಟ್ರಾನ್ಸ್ ಆಗೋದೇ ಬೇರೆ, ಟ್ರಾನ್ಸ್ಲಿಂದ ಹುಡುಗಿ ಆಗೋದೇ ಬೇರೆ. ಇನ್ಸೈಡ್ ಹೋಗೋದು ಓಕೆ ಓಕೆ ಆ ಥರದ್ದೆಲ್ಲನೂ ತುಂಬ ಅಂದರೆ ತುಂಬ ಚೇಂಜಸ್ ಇರುತ್ತೆ. ಲೈಕ್ ಜಸ್ಟ್ ಡೆಮೋ ಪೀಸ್ ಥರ ಬೇಕಾ ಇಲ್ಲ ವರ್ಕಿಂಗ್ ಥರ ಬೇಕಾ, ಅದೆಲ್ಲನೂ ಇವಾಗ ಚೇಂಜಸ್ ಆಗಿದೆ. ಈಗ ಇನ್ನೊಂದು ಕೇಳಬೇಕಂದ್ರೆ ಬ್ರೆಸ್ಟ್ ಅಂತಿದೆ, ಅದಕ್ಕೇನು ಸರ್ಜರಿ ಇದೆಯಾ? ಹೌದು, ಅದಕ್ಕೆ ಸರ್ಜರೀಸ್ ಇದೆ, ಟ್ಯಾಬ್ಲೆಟ್ಸ್ ಇದೆ, ಇಂಜೆಕ್ಷನ್ಸ್ ಇದೆ. ನೀವು ಯಾವುದ್ರ ಮೇಲೆ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್. ಅದಕ್ಕೆ ಕಾಸ್ಟು. ಅದೂ ಸುಲಭ ಅಲ್ಲ, ಅದಕ್ಕೆ ಮೇಂಟೈನ್ ಮಾಡಿದ್ರೆ ಮಾತ್ರ ಇದಾಗಬೇಕು, ಇಲ್ಲ ಅಂತಲ್ಲ ಅಂದರೆ ಅದು ಇದಾಗ್ಬಿಡುತ್ತೆ. ನಾನೇನಾದರೂ ಮೇಂಟೈನ್ ಆಗಿಲ್ಲ ಅಂತಂದರೆ ಮತ್ತೆ ನಾನು ಹಂಗೆ ಆಗ್ಬಿಡ್ತೇನೆ. ಲಾಕ್ಡೌನ್ ಟೈಮಲ್ಲಿ ಇನ್ನೂ ಆದ್ರೂ ಸಮೇತ ನನ್ನ ಪ್ರೊಸೆಸ್ ನಡೀತಾನೇ ಇದೆ. ಕೆಲವೊಂದು ಪ್ರೊಸೆಸ್ ಇರುತ್ತೆ, ಲೈಕ್ ಟ್ರಾನ್ಸ್ ಆಗೋದೇ ಬೇರೆ, ಟ್ರಾನ್ಸ್ಲಿಂದ ಹುಡುಗಿ ಆಗೋದೇ ಬೇರೆ. ಲೈಕ್ ಕೆಲವೊಂದು ಪ್ಲಾಸ್ಟಿಕ್ ಲೈಕ್ ಬೊಟೆಕ್ಸ್ ಆಗಿರಲಿ, ಕೆಲವೊಂದು ತೊಗೊತಾ ಇರ್ತಾರಲ್ಲ ಈಗ ಫೇರ್ನೆಸ್ಗೆ. ಆಪರೇಷನ್ ಅಂತ ಏನಾಗುತ್ತೆ, ಎಷ್ಟು ಟೈಮ್ ಹಿಡಿತು ಅದು ಮಾಡೋಕ್ಕೆ? ಇಲ್ಲ, ಆಪರೇಷನ್ಸಲ್ಲಿ ಏನು ಗೊತ್ತಾ, ತುಂಬ ಅಂದರೆ ತುಂಬ ಡಿಫ್ರೆಂಟ್ ಅಂತೇಳಿದ್ರೆ ತುಂಬ ಟೈಪ್ಸ್ ಆಫ್ ಆಪರೇಷನ್ಸ್ ಟೈಪ್ಸ್ ಇದೆ. ಅದರಲ್ಲಿ ನಿಮ್ದು ಏನು ಅಂತೆಲ್ಲ ಅಂದರೆ ಅದರಲ್ಲಿ ಬಿಟ್ಟಿರೋದು. ನಾನು ಇವಾಗ ನನ್ನ ಬಾಡಿನ ನಾನು ಮೇಂಟೈನ್ ಮಾಡ್ತಾ ಇರೋದು. ಲೈಕ್ ಬೊಟೆಕ್ಸ್ ತೊಗೊತೀನಿ, PRP ತೊಗೊತೀನಿ, ಲೈಕ್ ಲೇಸರ್, ಫುಲ್ ಬಾಡಿ ಲೇಸರ್ ತೊಗೊತಾ ಇರ್ತೀನಿ. ಪ್ರತಿ ಮಂತು ನಾನು ಲೇಸರ್ಗೆ ಹೋಗ್ತಾನೆ ಇರ್ತೀನಿ. ಓಕೆನಾ. ಕೆಲವೊಬ್ಬರು ಲೇಸರ್ಸ್ ಎಲ್ಲ ತೊಗೊಳಲ್ಲ, ಸುಮ್ಮನೆ ಆಪ್ರೇಷನ್ ಮಾಡ್ಕೊತಾರೆ, ಸುಮ್ಮನೆ ಇದು ಮಾಡ್ತಾರೆ. ಅವರು ಡಿಪೆಂಡ್ಸ್, ಅವ್ರು ಹೆಂಗೆ ಕಾಣಿಸ್ಬೇಕು ಮೇಂಟೈನ್ ಮಾಡಬೇಕು. ಪ್ರತಿಯೊಂದಕ್ಕೂ ಮೇಂಟೈನ್ ಮಾಡಬೇಕು. ಲೈಕ್ ನನ್ನದು ಇವಾಗ ನಾನು ಈ ಥರ ಆಗಿದ್ದೀನಿ ಅಂತ ಹೇಳಿದ್ರು, ನೀವು ಮುಂಚೆ ನನ್ನ ಫೋಟೋ ನೋಡೋಕ್ಕೂ ಇವಾಗ ನೋಡೋಕ್ಕೂ ಇದು ನೀವೇನಾ ಅಂತಬಿಟ್ಟು ಅಂತೀರಾ. ಮುಂಚೆಗಳು ಕೆಲವೊಂದು ನನ್ನ ಫೋಟೋಸ್ಗಳು ನಾನು ಇನ್ನೂ ನನ್ನ ಮೆಮೊರೀಸಲ್ಲಿ ಇಟ್ಕೊಂಡಿದ್ದೀನಿ. ಮೆಮೊರೀಸಲ್ಲಿ ಇಟ್ಕೊಂಡಿದ್ದೀನಿ. ನೀವು ಕಂಪ್ಲೀಟ್ಲಿ ಇದು ನೀವೇನಾ ಅಂತಬಿಟ್ಟು ಅಂತೀರಾ. ಅಂದರೆ ತುಂಬ ಚೇಂಜ್ ಆಗಿದೆ, ತುಂಬ ಕಂಪ್ಲೀಟ್ಲಿ ತುಂಬ ಚೇಂಜ್ ಆಗಿದೆ. ಅದಕ್ಕೆಲ್ಲನೂ ನೀವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ತಾನೆ ಅದ್ರ ಮೇಲೆ ಡಿಪೆಂಡ್. ಅದರಲ್ಲೂ ಇನ್ವೆಸ್ಟ್ಮೆಂಟ್ ಇರುತ್ತೆ. ಕೆಲವೊಬ್ಬರು ಲೇಸರ್ ಟ್ರೀಟ್ಮೆಂಟೇ ತೊಗೊತಾರೆ. ಲೈಕ್ ನಿಮಗೆ ನಾರ್ಮಲ್ ಏನಾದರೂ ಸರ್ಜರಿ ಬೇಕು ಅಂತಲ್ಲ ಅಂದರೆ 1 ಲ್ಯಾಕಲ್ಲಿ ಇದೆ, 3 ಲ್ಯಾಕಲ್ಲಿ ಇದೆ, ಓಕೆನಾ, 4 ಲ್ಯಾಕಲ್ಲಿ ಇದೆ. ನೀವು ಹೆಂಗೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಂಡು ಚೇಂಜಸ್ ಆಗುತ್ತೆ ಅಲ್ಲಿ 4 ಲ್ಯಾಕ್ 1 ಲ್ಯಾಕ್ ಅಂತ ಏನು ಚೇಂಜಸ್ ಇರುತ್ತೆ ನಿಮ್ಮ ಪ್ರಕಾರ? ತುಂಬ ಚೇಂಜಸ್ ಇರುತ್ತೆ. ಹೌದಾ? ತುಂಬ ಚೇಂಜಸ್ ಇರುತ್ತೆ, ಓಕೆನಾ. ಲೈಕ್ ಅದರಲ್ಲಿ ಲೈಕ್ ಇನ್ಸೈಡ್ ಹೋಗೋದು ಓಕೆ ಓಕೆ ಆ ಥರದ್ದೆಲ್ಲನೂ ತುಂಬ ಅಂದರೆ ತುಂಬ ಚೇಂಜಸ್ ಇರುತ್ತೆ. ಲೈಕ್ ಜಸ್ಟ್ ಡೆಮೋ ಪೀಸ್ ಥರ ಬೇಕಾ ಇಲ್ಲ ವರ್ಕಿಂಗ್ ಥರ ಬೇಕಾ, ಅದೆಲ್ಲನೂ ಇವಾಗ ಚೇಂಜಸ್ ಆಗಿದೆ. ಇನ್ನೂ ಇದರಲ್ಲಿ ಏನು ಅಂತೆಲ್ಲ ಅಂದರೆ ತುಂಬ ಜನ ಪ್ಲಾಸ್ಟಿಕ್ ಸರ್ಜರೀಸ್ ಹತ್ರ ಹೋಗ್ಬಿಟ್ಟು ಎಲ್ಲನೂ ಫೇಸೆಲ್ಲ ಸರ್ಜರಿ ಎಲ್ಲನೂ ಮಾಡಿಸ್ತಾ ಇದ್ದಾರೆ. ಓಕೆನಾ, ಬಾಡಿ ಟೈಟ್ ಮಾಡಿಸ್ತಾ ಇದ್ದಾರೆ. ಅದರಲ್ಲೆಲ್ಲ ಫುಲ್ ಶೇಪಲ್ಲಿ ಕೂಡಿಸ್ತಾ ಇದ್ದಾರೆ. ಇವಾಗ ಒಂದು ಬಾಡಿ ಫಿಗರ್ ಮೇಂಟೈನ್ ಥರ ಮಾಡಬೇಕು ಅಂತಂದರೆ ಕೆಲವೊಬ್ರು ಬೊಮ್ಮ ಕೂಡಿಸ್ತಾ ಇದ್ದಾರೆ. ಎಲ್ಲನೂ ಎಲ್ಲನೂ ಸರ್ಜರೀಸ್, ಎಲ್ಲನೂ ಬೇರೆ ಬೇರೆ ಥರ ಸರ್ಜರೀಸ್ ಇದ್ದಾವೆ. ಇದು ಬಿಯರ್ಡ್ ಎಲ್ಲ ಅದು ಲೇಸರ್ ಟ್ರೀಟ್ಮೆಂಟು. ನಂದು ಲೇಸರ್ ಟ್ರೀಟ್ಮೆಂಟ್, ಫುಲ್ ಲೇಸರ್ ಟ್ರೀಟ್ಮೆಂಟ್. ನಂದು ಆಲ್ಮೋಸ್ಟ್ ಅಲ್ಲಿ ಇನ್ನೂ ಲೇಸರ್ ಟ್ರೀಟ್ಮೆಂಟ್ ನಡೀತಾನೆ ಇದೆ. ಬಿಯರ್ಡ್ ಅದೆಲ್ಲ ಬರಲ್ಲ. ಬೇಬಿ ಹೇರ್ಸ್ ಥರ ಬರುತ್ತೆ. ಇವಾಗ ಹೆಣ್ಮಕ್ಳಿಗೂ ಬರುತ್ತೆ ತಾನೇ ಬೇಬಿ ಹೇರ್ಸು, ಅದು ಬರುತ್ತೆ. ಅದನ್ನು ನಾವು ಲೇಸರ್ ಮಾಡ್ಕೊತ ಹಾರ್ಮೋನ್ಸ್ ತಗೊತಾ ಇದ್ದ ಅಂತಲ್ಲ ಅಂದರೆ ಅದನ್ನು ಕಡಿಮೆ ಆಗುತ್ತೆ. ಹೌದು. ಈಗ ಇನ್ನೊಂದು ಕೇಳಬೇಕಂದ್ರೆ ಬ್ರೆಸ್ಟ್ ಅಂತಿದೆ, ಅದಕ್ಕೇನು ಸರ್ಜರಿ ಇದೆಯಾ? ಹೌದು, ಅದಕ್ಕೆ ಸರ್ಜರೀಸ್ ಇದೆ, ಟ್ಯಾಬ್ಲೆಟ್ಸ್ ಇದೆ, ಇಂಜೆಕ್ಷನ್ಸ್ ಇದೆ. ನೀವು ಯಾವುದ್ರ ಮೇಲೆ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್. ಅದಕ್ಕೆ ಕಾಸ್ಟು. ನೀವು ಟ್ಯಾಬ್ಲೆಟ್ಸ್ ತೊಗೊತೀನಿ ಅಂದರೆ ಟ್ಯಾಬ್ಲೆಟ್ಸ್ ಬೇರೆ ಕಾಸ್ಟ್ ಆಗುತ್ತೆ. ನೀವು ಇಂಜೆಕ್ಷನ್ ತೊಗೊತೀನಿ ಅಂದರೆ ಇಂಜೆಕ್ಷನ್ ಬೇರೆ ಆಗುತ್ತೆ. ನೀವು ಕಂಪ್ಲೀಟ್ಲಿ ನೀವು ಸರ್ಜರಿ ಮಾಡ್ಕೊತೀನಿ ಅಂತಂದರೆ ಸರ್ಜರಿಗೆ ಬೇರೆ ಆಗುತ್ತೆ. ಬಟ್ ದುಡ್ಡಿನ ಮೇಲೆ ನಿಂತಿದೆ ಅಂತ. ಹೌದು, ದುಡ್ಡಿನ ಮೇಲೇ ನಿಂತಿದೆ. ಇವಾಗ ಒಂದು ಹುಡುಗ ಆಗ್ಬಿಟ್ಟು ಒಂದು ಹುಡುಗಿ ರೂಪ ತಾಳ್ಬೇಕು ಅಂತ ಬಿಟ್ಟೆಲ್ಲ ಅಂದರೆ ಅದು ಸುಲಭವಾಗಿ ಬರಲ್ಲ. ಹೌದಲ್ಲ, ಯಾವುದೂ ಸುಲಭ ಅಲ್ಲ. ಅದಕ್ಕೆ ಮೇಂಟೈನ್ ಮಾಡಿದ್ರೆ ಮಾತ್ರ ಇದಾಗಬೇಕು, ಇಲ್ಲ ಅಂತಲ್ಲ ಅಂದರೆ ಅದು ಇದಾಗ್ಬಿಡುತ್ತೆ. ನಾನೇನಾದರೂ ಮೇಂಟೈನ್ ಆಗಿಲ್ಲ ಅಂತಂದರೆ ಮತ್ತೆ ನಾನು ಹಂಗೆ ಆಗ್ಬಿಡ್ತೇನೆ. ಮತ್ತೆ ಸ್ವಲ್ಪ ಹುಡುಗನ ಥರ ಕಾಣಿಸ್ತೀರಾ, ನಡಿಗೆ ಎಲ್ಲ ಚೇಂಜ್ ಇರುತ್ತೆ, ಮತ್ತೆ ಹಂಗೆ ಇರುತ್ತೆ. ಹೌದು, ಮೇಂಟೈನ್ ಮಾಡ್ಕೊತ ಹೋದ ಅಂತಂದರೆ ಕರೆಕ್ಟಾಗಿ ಒಂದು ಇದರಲ್ಲಿ ಬರುತ್ತೆ. ಈಗ ನಾವು ಕೆಲವೊಂದು ಕಡೆ ಎಲ್ಲ ನೋಡಿರ್ತೀವಿ, ಬಿಯರ್ಡ್ ಇರುತ್ತೆ, ಬಟ್ ಅವರು ಸೀರೆ ಹಾಕೊಂಡಿರ್ತಾರೆ, ಆ ಥರ ಎಲ್ಲ ಆಗುತ್ತೆ. ಅದು ಬೇರೆ ಜೆಂಡರು ಅವ್ರ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ. ನನ್ನ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ. ನನಗೆ ಇವಾಗ್ಲೂ ನಾನು ಕೆಲವೊಂದು ಟೈಮಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ. ಲೈಕ್ ತುಂಬ ಜನ ಹೇಳ್ತಾರೆ, ಲೈಕ್ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯ ಬಿಡು, ತುಂಬ ಚೆನ್ನಾಗಿ ಕಾಣಿಸ್ತೀಯ, ಅದರಲ್ಲಿ ಏನೇನೋ ವಾಯ್ಸಲ್ಲೂ ಗೊತ್ತಾಗಲ್ಲ. ಲೈಕ್ ನೀನು ತುಂಬ ಸಣ್ಣ ಇದೆ, ನೀನು ತುಂಬ ಕುಳ್ಳಕ್ಕಿದೆಯಾ, ಲೈಕ್ ಓಕೆ ಒಂದು ಹುಡುಗಿ ಥರ ಫಿಗರ್ ಥರ ನೀನು ಕಾಣಿಸ್ತೀಯಾ ಅಂತ ಬಿಟ್ಟು ಹೇಳಿದಾಗ, ನೋ, ಐ ನೀಡ್ ಟು ಮೋರ್ ಚೇಂಜಸ್. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನೂ ನಾನು ಚೇಂಜ್ ಆಗಬೇಕು ಅಂತ ಬಿಟ್ಟು ಆಸೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಾನು ಇನ್ನೂ ಸ್ವಲ್ಪ ಬೆಳಗಾಗಬೇಕಲ್ಲ ಅಂತ ಬಿಟ್ಟು ಅನ್ಸತ್ತಿಗೆ ನನ್ನ ಟೈಮಲ್ಲಿ
ಇಲ್ಲ ಅದೇನು ಅಂತಾನೆ ಹುಡುಗಿರ ಹತ್ರ ಆಸೆಗಳು ತುಂಬ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನನಗೂ ಸ್ವಲ್ಪ ತುಂಬ ಜಾಸ್ತಿ ಆಗ್ತದೆ. ಲೈಕ್ ಇದೇ ಥರ ಫಿಗರ್ ಮೇಂಟೈನ್ ಮಾಡಬೇಕು ಅಂತ ಬಿಟ್ಟು ನನಗೆ ಆಸೆ. ಬಟ್ ಅದಕ್ಕೆ ದುಡ್ಡು ಬೇಕು, ದಟ್ ಟೈಮ್ ಬೇಕು, ತುಂಬ ಟೈಮ್ ಅಂದರೆ ತುಂಬ ಟೈಮ್ ಬೇಕು. ನನಗೆ ನಂದಿ ಆಗಿರೋವಂಥದ್ದು ಕೆಲವೊಂದು ಕನಸಲ್ಲಿದೆ. ನಾನು ಮುಂಚಿನಿಂದನೂ ನನಗೆ ಮಾಡಲಿಂಗ್ ಇಂಡಸ್ಟ್ರಿಯಲ್ಲಿ ಮಿಂಚಬೇಕು ಅನ್ನೋಕ್ಕಂಥದ್ದು ಇತ್ತು. ಬಟ್ ಇವಾಗಲೂ ಹೌದಾ ಅಂತಲ್ಲ ಅಂದರೆ ಡೆಫಿನೆಟ್ಲಿ ನಾನು ಟಕ್ಕರ್ ಕೊಟ್ಟೇ ಕೊಡ್ತೀನಿ. ಅದು ದಟ್ಸ್ ನಾಟ್ ಪ್ರಾಬ್ಲಮ್. ಮೇಕಪ್ ಮಾಡ್ಕೊಂಬಿಟ್ಟು ಏನಾದರೂ ಇದಾದಂದರೆ ಹುಡುಗಿರಿಗಿಂತನೂ ನಾನು ಚೆನ್ನಾಗಿ ಕಾಣಿಸ್ತೀನಿ, ನನಗೆ ಅಷ್ಟು ಇದೈತೆ. ಬಟ್ ಅಲ್ಲಿ ಹೋಗ್ಬಿಟ್ಟು ದುಡ್ಡು ಸುರಿಬೇಕಲ್ವಾ ಅನ್ನೋದು ಒಂದೇ ಒಂದು ಪ್ರಾಬ್ಲಮ್ನಿಂದನೇ ನಾನು ಹಿಂಜರಿತಾ ಇರೋದು. ನೋಡೋಣ, ಅಲ್ಲಿ ಹಾಕೋದ್ ಬದಲು ನನ್ನನ್ನು ನಾನಲ್ಲಿ ಚೇಂಜ್ ಮಾಡ್ಕೊಂಬಿಟ್ಟು ನಾನು ಇವಾಗೇನು ಪಪೆಟ್ ಶೋಸ್ ಮಾಡ್ತಾ ಇದ್ದೀನಿ ತಾನೆ, ಎಲ್ಲರೂ ಡಬಲ್ ಮೀನಿಂಗ್ ಜಾನು ಅನ್ನೋದನ್ನು ಬಿಟ್ಟು ಸೊ ಇದು ಗೊಂಬೆಯಲ್ಲಿಂದ ಮಾತಾಡಿಸ್ತಾರಲ್ಲ ಆ ಜಾನುಪ್ಪ ಅಂತಬಿಟ್ಟು 7 ಗಂಟೆ ನನ್ನ ಪ್ರಾಕ್ಟೀಸ್ ಏನಿದೆ ತಾನೆ ಮುಂದೆ ಹೋಗ್ತಾನೆ ಇರಬೇಕು ಅಂತಬಿಟ್ಟು ಒಂದಿದೆ. ಬಟ್ ಫಸ್ಟು ನನಗೆ ಆಸೆ, ನಾನೇನಾದ್ರೂ ಲೈಕ್ ಶೋಸ್ ಏನಾದರೂ ಕೊಡಬೇಕು ಅಂತಿಲ್ಲ ಅಂದರೆ, ದೊಡ್ಡ ಒಂದು ಟಿ ವಿದಲ್ಲಿ ಏನಾದರೂ ಕಾಣಿಸ್ಕೋಬೇಕು ಅಂತಿಲ್ಲಂದರೆ ನಮ್ಮ ಕನ್ನಡದಲ್ಲೇ ಕಾಣಿಸ್ಕೋಬೇಕು ಅಂತ ಬಿಟ್ಟಿದೆ. ಬಟ್ ನೋಡೋಣ, ಯಾವ್ದು ಸಿಗುತ್ತೆ ಆ ಕಡೆ ಜಂಪ್ ಆಗಲೇಬೇಕು. ಏನೂ ಮಾಡೋಕ್ಕಾಗಲ್ಲ, ನಾವು ಆರ್ಟಿಸ್ಟ್ಗಳು, ಓಕೆನಾ. ಸೊ ಯಾವ ಕಡೆ ಸಿಗುತ್ತೆ ಆ ಕಡೆ ಹೋಗಲೇಬೇಕಾಗುತ್ತೆ. ಯಾಕಂತಿಲ್ಲ ಅಂದರೆ ನಮಗೂ ಜೀವನ ಇದೆ, ನಮಗೂ ಇದಿದೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಬಿಟ್ಟು ಇಲ್ಲ ಅಂದರೆ, ನನಗೆ ರೀಸೆಂಟಾಗಿ ಲೈಕ್ ನಾನು ಈ ಇಂಡಿಯಾಸ್ ಟ್ಯಾಲೆಂಟ್ ಫೈಟಿಗೆ ಹೋಗ್ತಾ ಇದ್ದೀನಿ ಅಂತ ಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೆ, ಓಕೆನಾ. ಅಯ್ಯೋ ಅಕ್ಕ, ನೀವು ಕನ್ನಡದಲ್ಲೇ ಮಾತಾಡಬೇಕು, ನೀವು ಕನ್ನಡದಲ್ಲೇ ಇದು ಮಾಡಬೇಕಾಗಿತ್ತು, ಶೋಸ್ಗಳೆಲ್ಲ ಮಾಡಬೇಕಾಗಿತ್ತು, ಹಂಗೆ ಹಿಂಗೆ ಅಂತಬಿಟ್ಟು ತುಂಬ ಜನ ನನ್ನ ಕಮೆಂಟ್ ಮಾಡಿದ್ರು. ನಾನು ಹೇಳಿದೆ, ನಾನೇನು ಮಾಡಲಿ, ನನಗೂ ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಇಲ್ಲಿಂದ ನಾನು ಬ್ಯಾಂಗ್ಳೂರು ಬಿಟ್ಟು ಅಲ್ಲಿ ಡೆಲ್ಲಿಗೆ ಹೋದಾಗ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಗೊತ್ತಾ. ನಾನು ಯಾವಾಗ ನನ್ನ ಕರ್ನಾಟಕ ಹೋಗ್ತೀನಪ್ಪ ಅಂದಾಗ ಅನ್ಬಿಡ್ತು. ಕನ್ನಡ ಮಾತಾಡೋರು ಯಾರಾದರೂ ಸಿಗ್ದ ಅಂದರೆ ದೇವರು ಸಿಕ್ಕಂಗೆ ಅನಿಸ್ಬಿಡ್ತು. ಯಾಕಂತಿಲ್ಲ ಅಂದರೆ ಅಲ್ಲಿ ಜನ ನಮಗಂತೂ ಸೆಟ್ ಆಗಲ್ಲ, ಅಲ್ಲಿದ್ದು ವಾತಾವರಣ ಇದಕ್ಕೂ ನಾನು ಸೆಟ್ ಆಗಲ್ಲ. ನನಗೆ ನಮ್ಮ ತಾಯಿನಾಡೇ ನನಗೆ ತುಂಬ ಇಷ್ಟ. ನನಗೆ ಹೆಂಗೆ ಅನಿಸ್ಬಿಡ್ದು ಅಂತಿಲ್ಲ ಅಂದರೆ, ಇವಾಗ್ಲೂ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಪರವಾಗಿಲ್ಲ ಸಿಕ್ಕಿರೋಕ್ಕಂಥ ಆಪರ್ಚುನಿಟಿ ಬಿಡಬೇಡ, ಹೋಗು ಆ ಶೋನ ಕಂಟಿನ್ಯೂ ಮಾಡು, ಅಲ್ಲಿಂದಾದ್ರೂ ನಿನ್ನ ಲೈಫ್ ನಿನ್ಗೆ ಇದಾಗುತ್ತಲ್ಲ ಅಂತಬಿಟ್ಟು. ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಅನ್ನೋದೇ ಬೇಜಾರು. ಅಯ್ಯೋ ಯಾರು ಹೋಗ್ತಾರೆ ಬಿಡು ಅಷ್ಟು ದೂರ, ನೋಡೋಣ ಇಲ್ಲೇ ಕನ್ನಡದಲ್ಲೇ ಏನಾದರೂ ಆಗುತ್ತಾ ಅಂತ ಬಿಟ್ಟು ಟ್ರೈ ಮಾಡ್ತಾನೆ ಇದ್ದೀನಿ. ಬಟ್ ನೋಡೋಣ ದೇವರು ಏನು ಮಾಡ್ತಾನೋ ಏನಿಲ್ಲ ಅಂತಬಿಟ್ಟು. ಬಟ್ ಯಾವ ಕಡೆ ಆಪರ್ಚುನಿಟಿ ಸಿಗುತ್ತೆ ಆ ಕಡೆ ಹೋಗಬೇಕು ಅಂತಬಿಟ್ಟಿದೆ. ಓಕೆ, ಈಗ ಇನ್ನೊಂದು ಅಂದರೆ ತುಂಬ ಈಗ ಸಿಗ್ನಲ್ಗಳಲ್ಲಿ ಇದನ್ನ ಭಿಕ್ಷೆ ಎತ್ತೋದು ಅದೆಲ್ಲ ನೋಡಿರ್ತಾರೆ, ಅದೆಲ್ಲ ಯಾವ ರೀತಿ ಅಂತ ಅಂದರೆ ಅವ್ರಿಗೆ ದುಡಿಯೋಕ್ಕಾಗಲ್ಲ ಏನೂ ಇಲ್ಲ ಅಂತ. ದುಡಿಯೋಕ್ಕಾಗಲ್ಲ ಅಂತ ಬಿಟ್ಟಲ್ಲ, ಓಕೆನಾ. ನೋಡಿ, ನನ್ನ ಹತ್ರ ಟ್ಯಾಲೆಂಟ್ ಇದೆ, ನಾನೇನೋ ಮಾಡ್ತೀನಿ ಅನ್ನೋಕ್ಕಂಥದ್ದು ಒಂದು ಹಠ ಇಟ್ಕೊಂಡ್ಬಿಟ್ಟು ನಾನು ಕೂತ್ಕೊಂಡಿದ್ದೀನಿ, ಓಕೆನಾ. ಅವ್ರು ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಬಂದಿರ್ತಾರೆ, ಎಜುಕೇಷನ್ ಇರಲ್ಲ, ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಬಂದಿರ್ತಾರೆ, ಯಾರ್ದೋ ಒಂದು ಮನೇಲಿ ಇರ್ತಾರೆ, ಎಜುಕೇಷನ್ ಇರಲ್ಲ, ಓಕೆನಾ. ನೀವು ಕೆಲವೊಬ್ಬರು ನೋಡಿರ್ಬೋದು, ಲೈಕು ಆ ಥರ ಲೈಕ್ ತುಂಬ ಹೈಟ್ ಇರ್ತಾರೆ, ತುಂಬ ದಪ್ಪ ಇರ್ತಾರೆ, ಓಕೆನಾ. ನಿಮ್ಮನ್ನು ನೋಡಿದ ತಕ್ಷಣ ನಿಮಗೇನೆ ಕೆಲವೊಬ್ರು ಭಯ ಆಗುತ್ತೆ, ನಿಮ್ಗೆ ಆಗಿರ್ಬೋದು, ನನಗೂ ಆಗಿದೆ, ಭಯ ಆಗುತ್ತೆ, ಓಕೆನಾ. ಅಂಥವ್ರನ್ನ ಯಾರು ನೋಡಿದ್ರು ಸಮತಿಗೆ ನಾವು ಕೆಲಸ ಅಂತ ಬಿಟ್ಟು ಇಲ್ಲ ಅಂದರೆ ಜನ ಕೊಡೋಲ್ಲ. ಚೆನ್ನಾಗಿರೋಕಂಥವ್ರು, ಕ್ಯೂಟಾಗಿರೋಕಂಥವ್ರು ನೋಡಿದ್ರೇ ಕೆಲಸ ಕೊಡೋಲ್ಲ, ಅಂಥವ್ರನ್ನ ಕೆಲಸ ಕೊಡ್ತಾರೆ. ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ, ಕೇಳಲೇಬೇಕಾಗುತ್ತೆ, ಅನಿವಾರ್ಯತೆ. ನಾವು ಜೀವನ ಅವ್ರು ನಡೆಸ್ಬೇಕಲ್ವಾ, ಅನಿವಾರ್ಯಕ್ಕೋಸ್ಕರ ಅನಿವಾರ್ಯ. ಇವಾಗ ನೋಡಿ, ಇವಾಗ ಯಾರಿಗೂ ನಾನು ಭಿಕ್ಷೆ ಬೇಡಬೇಕು ಅನ್ನೋಕ್ಕಂಥದ್ದು ಆಸೆ ಇರಲ್ಲ, ಹೌದಲ್ಲ. ನೀವು ಒಬ್ರು ಕೊಡ್ತಾರೆ, ಒಬ್ರು ಕೊಡಲ್ಲ. ನೀವು ಒಂದು ದಿನಕ್ಕೆ ನೀವು ಎಷ್ಟು ದಿನ ಅಂತ ಬಿಟ್ಟು ಎಷ್ಟೋ ಕಡೆಯಿಂದ ಎಷ್ಟು ಸುತ್ತಾಡ್ಬಿಟ್ಟು ಮಾಡ್ತೀರಾ ಹೇಳಿ, ಎಷ್ಟು ಸುತ್ತಾಡಬೇಕು ಆಗುತ್ತೆ. ಇವಾಗ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಲೈಕ್ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೇನಾದರೂ ಸವಲತ್ತು ಏನಾದರೂ ಸಿಕ್ತು ಅಂತೆಲ್ಲ ಅಂದರೆ, ಅವ್ರಿಗೆ ಆಗಿರೋಕ್ಕಂಥ ಕೆಲಸ ಏನಾದರೂ ಮಾಡ್ದ ಅಂತೆಲ್ಲ ಅಂದರೆ ಭಿಕ್ಷೆ ಬೇಡೋಕ್ಕಂಥ ಪರಿಸ್ಥಿತಿ ಇರಲ್ಲ ಅಂತಬಿಟ್ಟು ನನ್ನ ಅನಿಸಿಕೆ. ಬಟ್ ಮೇನ್ ಅವ್ರು ಕೇಳೋದು ಡಿಗ್ರಿ ಆಗಿರಬೇಕು, ಅದಾಗಿರಬೇಕು, 1% ಮೀಸಲಾತಿ ಆಗಿದೆ, ಡಿಗ್ರಿ ಆಗಿರಬೇಕು, ಅದಾಗಿರಬೇಕು ಅಂತಬಿಟ್ಟು ಹೇಳ್ತಾರೆ, ಓಕೆನಾ. ನಾವು ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಬಂದವರು, ನಮ್ಗೆ ಯಾರು ಓದಿಸ್ತಾರೆ, ಅವ್ರು ಊಟ ಹಾಕೋದೇ ತುಂಬ ಅಂದರೆ ತುಂಬ ದೊಡ್ಡ ವಿಚಾರ. ಅದರಲ್ಲಿ ನಮ್ಗೆ ಓದಿಸೋದ. ಇನ್ನೊಂದೇನು ಅಂತಿಲ್ಲ ಅಂದರೆ ಸರ್ಟಿಫಿಕೇಟಲ್ಲಿ ನೇಮ್ ಪ್ರಾಬ್ಲಮ್ಸು, ಅದೊಂದು ದೊಡ್ಡ ಪ್ರಾಬ್ಲಮ್. ಅಯ್ಯೋ ನನಗೆ ಇವಾಗ ಹೆಂಗೆ ಅನಿಸ್ಬಿಡ್ತು ಅಂತೆಲ್ಲ ಅಂದರೆ ತಲೆ ಚಿಟ್ಟಿಡಿದ್ಬಿಡ್ತು ಗೊತ್ತಾ. ನಾನು ಡಿಗ್ರಿ ಅಡ್ಮಿಷನ್ಗೆ ಹೋದೆ, 1 ಇಯರ್ ಮಾಡಿದೆ, ಹೆಸರು ಚೇಂಜ್ ಆಗಿಲ್ಲ, ನನ್ನ ಹುಡುಗನ ಹೆಸರಿನಿಂದನೇ ಎಲ್ಲ ಟೀಚರ್ ಅಟೆಂಡೆನ್ಸ್ ಆಗ್ತಾಯಿದ್ರು. ನನಗೊಂಥರ ಇರಿಟೇಷನ್ ಅದು, ಓಕೆ. ನಾನು ಅಷ್ಟು ಜನ ಮುಂದೆ ಒಂದು ಹುಡುಗನ ಹೆಸರು ಕೂಗ್ದ ಅಂತೆಲ್ಲ ಅಂದರೆ ನಾನು ಎದ್ನೆತ್ಕೋಬೇಕು ಅಂತೆಲ್ಲ ಅಂದರೆ ಆ ಹುಡುಗಿಯರು ಒಂಥರ ನೋಡ್ತಾ ಇರ್ತಾರೆ, ಹುಡುಗರು ಒಂಥರ ನೋಡ್ತಾ ಇರ್ತಾರೆ. ನನ್ನ ಮನಸ್ಸಿಗೆ ಯಾವ ಥರ ಫೀಲಿಂಗ್ಸ್, ಯಾವ ಥರ ಪ್ರಾಬ್ಲಮ್ ಬರುತ್ತೆ ಹೇಳಿ, ಹೌದಲ್ಲ. ಒಂಥರ ಇರಿಟೇಷನ್ ಥರ ಆಗುತ್ತೆ ತಾನೆ. ಅದಕ್ಕೋಸ್ಕರನೇ ಸವಾಸನೆ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ.
ಸೊ ಅದರಲ್ಲಿ ನಂಗೆ ತುಂಬ ಪ್ರಾಬ್ಲಮ್. ಬಟ್ ಜಾಬ್ ಮಾಡೋರು ಓದ್ಬಿಟ್ಟು ಅವ್ರ ಮನೆಯಲ್ಲೇ ಎತ್ಕೊಂಡ್ಬಿಟ್ಟು ಜಾಬ್ ಮಾಡೋರು ತುಂಬ ಜನ ಇದ್ದಾರೆ.